ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿಯ ತೀರ್ಪನ್ನ ಕೋರ್ಟ್ ಇಂದು ಮಧ್ಯಾಹ್ನ ತೀರ್ಪು ನೀಡಿದೆ. ಈ ಮೂಲಕ ಸಿದ್ದರಾಮಯ್ಯ ಭಾರೀ ಮುಖಭಂಗ ಎದುರಿಸುವಂತಾಗಿದೆ. ಹೈಕೋರ್ಟ್ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಆದೇಶವನ್ನ ಎತ್ತಿ ಹಿಡಿದಿದೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂವರು ದೂರುದಾರರು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ದೂರು ನೀಡಿದ್ದರು. ದೂರು ಬಂದ ಕಾರಣ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ನೀಡಿದ್ದರು. ಈ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ದರು. ಸುಮಾರು 1 ತಿಂಗಳಿಗೂ ಹೆಚ್ಚು ಕಾಲ ಹೈಕೋರ್ಟ್ ವಾದ ಪ್ರತಿವಾದಗಳನ್ನ ಆಲಿಸಿ ಸಿಎಂ ಸಿದ್ದರಾಮಯ್ಯನವರ ಅರ್ಜಿಯನ್ನ ವಜಾಗೊಳಿಸಿದೆ. ರಾಜ್ಯಪಾಲರು ದೂರು ನೀಡಿದ ಬಳಿಕ ವಿವೇಚನೆಯನ್ನ ಬಳಸಿದ್ದಾರೆ. ಗವರ್ನರ್ ಆದೇಶ ನೀಡುವಲ್ಲಿ ಯಾವುದೇ ಲೋಪದೋಷವಿಲ್ಲ ಎಂದು ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಇದರಿಂದಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಮೂಡ ಸಂಕಷ್ಟ ಮತ್ತಷ್ಟು ಬಿಗಿಯಾಗಿದೆ ಎಂದು ಹೇಳಬಹುದು. ಇನ್ನು ಕೋರ್ಟ್ನಿಂದ ಆದೇಶ ಬಂದ ನಂತರ ವಿರೋಧ ಪಕ್ಷಗಳು ಸಿಎಂ ಸಿದ್ದರಾಮಯ್ಯನವರು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ನೋಡ್ರಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅವರ ಹೈಕಮಾಂಡ್ಗೆ ಏನ್ ಮನವಿಯನ್ನ ಮಾಡ್ಕೊಳ್ತಾರೆ, ಅವರು ಸ್ವತಂತ್ರ ಇದ್ದಾರೆ. ಆದ್ರೆ ಇವತ್ತು ರಾಜ್ಯಪಾಲರು ಖಾಸಗಿ ದೂರಿನ ಮೇಲೆ ಇವತ್ತು ಸ್ಯಾಂಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸ್ಯಾಂಕ್ಷನ್ ಇದು ರಾಜಕೀಯ ಪ್ರೇರಿತವಾಗಿದೆ. ಸ್ಯಾಂಕ್ಷನ್ ಕೊಟ್ಟಿರತಕ್ಕಂಥದ್ದು ಕ್ರಮಬದ್ಧವಾಗಿಲ್ಲ ಅಂತೇಳಿ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ಏನು ತಾವು ಮೆಟ್ಲೇರಿದ್ರಿ, ಇವತ್ತು ಉಚ್ಚ ನ್ಯಾಯಾಲಯವು ಕೂಡ ಇವತ್ತು ತೀರ್ಪನ್ನ ನೀಡಿದೆ. ಆ ತೀರ್ಪನ್ನ ಗೌರವಿಸ್ತಾರೆ ಅಂತೇಳಿ ನಾವಂತೂ ಭಾವಿಸಿದ್ದೇವೆ. ನೋಡಿ, ಯಡಿಯೂರಪ್ಪನವ್ರ ಬಗ್ಗೆ ಏನು ಆರೋಪ ಬಂದಿತ್ತು, ತದನಂತರದಲ್ಲಿ ಕೋರ್ಟ್ ಅಲ್ಲಿ ಯಾವ ರೀತಿ ಅವರಿಗೆ ನ್ಯಾಯ ಸಿಕ್ಕಿದೆ ಮತ್ತು ಕೂಡ ಅದಾದ ನಂತರ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತಾ ಇರ್ತಕ್ಕಂಥದ್ದು, ನಿಮ್ಮ ಕುಟುಂಬದ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ, ಭ್ರಷ್ಟಾಚಾರದ ಆರೋಪವನ್ನ ಬಂದಂತ ಸಂದರ್ಭದಲ್ಲಿ ನೈತಿಕ ಹೊಣೆತ್ತು ರಾಜೀನಾಮೆ ನೀಡ್ತಾರೆ ಅನ್ನೋ ವಿಶ್ವಾಸ ನಮ್ಮೆಲ್ಲರೂ ಕೂಡ ಇದೆ. ಅದು ನೀಡಲಿಲ್ಲ ಅಂತ ಹೇಳಿದ್ರೆ ಮುಂದೆ ಏನ್ ಮಾಡಬೇಕು ನಾವು ತೀರ್ಮಾನವನ್ನು ಮಾಡ್ತೇವೆ. 1 ತಿಂಗಳು 2 ತಿಂಗಳು ಪ್ರಶ್ನೆ ಇಲ್ಲ. ನಮ್ಮೆಲ್ಲ ಪಕ್ಷದ ಹಿರಿಯರೆಲ್ಲ ಕೂತ್ ಚರ್ಚೆ ಮಾಡ್ತಾ ಇಲ್ಲ. 1 ತಿಂಗಳು 2 ತಿಂಗಳು 1 ವಾರದ ಪ್ರಶ್ನೆ ಅಲ್ಲ. ಈಗಾಗಲೇ ಭ್ರಷ್ಟಾಚಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಕಳೆದ 2-3 ತಿಂಗಳುಗಳಿಂದ ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. 1 ತಿಂಗಳು 1 ವಾರದ ಪ್ರಶ್ನೆ ಅಲ್ಲ. ತತ್ಕ್ಷಣ ರಾಜೀನಾಮೆ ನೀಡಲೇಬೇಕಾಗ್ತದೆ ಮುಖ್ಯಮಂತ್ರಿಗಳು. ಇದರ ಬೆನ್ನಲ್ಲೇ ಸರ್ಕಾರದ ಸಚಿವರು, ಎಂಎಲ್ಎಗಳು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಾವೆಲ್ಲರೂ ಸಿಎಂ ಸಿದ್ದರಾಮಯ್ಯನವರ ಪರವಾಗಿದ್ದೇವೆ. ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡುವ ಪ್ರಶ್ನೆಯೇ ಬರುವುದಿಲ್ಲ ಎಂದು ರಸ್ತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ. ನಿಮ್ಮ ಕಾಂಗ್ರೆಸ್ ಸರ್, ಈಗ ಸರ್ ಹೈಕಮಾಂಡ್ ಏನಾದ್ರು ರಾಜೀನಾಮೆ ಕೇಳಕ್ ಮುಂದಾಗ ಹೇಳ್ತಾರೆ ಸರ್ ನೀವು? ಹೈಕಮಾಂಡ್ ರಾಜೀನಾಮೆ ಕೇಳಕ್ ಹೈಕಮಾಂಡ್ ರಾಜೀನಾಮೆ ಯಾಕೆ ಕೇಳ್ತಾರೆ? ಕೇಳೋದಿಲ್ಲ, ಖಂಡಿತ ಕೇಳೋದು. ಸಿದ್ದರಾಮಯ್ಯ ಪರ ಇದೆ ಸರ್ ಹೈಕಮಾಂಡ್ ನಮ್ಮ ಇಡೀ ಮಂತ್ರಿಮಂಡಲ, ಇಡೀ ಶಾಸಕಾಂಗ, ಇಡೀ ಕರ್ನಾಟಕ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರ ಜೊತೆ ಇದೆ. ಸರ್, ಈಗ ಕಾಂಗ್ರೆಸ್ ಹೇಳಿ ಕೇಳಿ ಹೈಕಮಾಂಡ್ ಪಕ್ಷ ಸಾಕಷ್ಟು ನಿರ್ಧಾರಗಳನ್ನು ತೀರ್ಮಾನಗಳನ್ನು ತೆಗೆದುಕೊಂಡಿದೆ. ಹೇಳಿದಂತೆ ಟಿಕನ್ ಆಗಿರೋದೇ ಇಲ್ಲ. ಆದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಏನಾದರೂ ಇಟ್ಕೊಂಡಿದೆಯಾ ಅಥವಾ ಅವ್ರ ಹತ್ರ ಆಪ್ಷನ್ 2 ಇಲ್ವೇ ಇಲ್ವಾ? ಈಗ ಮುಖ್ಯಮಂತ್ರಿಗಳು ಏನು ತಪ್ಪಿಲ್ಲ ಅಂತ ನಾವು ಹೈಕಮಾಂಡ್ ಅಂದ್ರೆ ಕೆಲವು ಸಂದರ್ಭದಲ್ಲಿ ಈ ರೀತಿ ಮಧ್ಯದಲ್ಲಿ ಕೆಲವು ತೊಂದರೆಗಳು ಬಂದಿದೆ. ಅದರಿಂದ ಅದನ್ನ ಮುಂದೆ ಕಾನೂನು ಹೋರಾಟ ನಾವು ಮಾಡ್ತೀವಿ. ಈಗ ನಮ್ಮ ಪಕ್ಷ ಹೈಕಮಾಂಡು ಮೊದಲಿಂದಲೂ ಇತ್ತು. ಬಿಜೆಪಿನಲ್ಲಿ ಹೈಕಮಾಂಡ್ ಅಂದ್ರೆ ಅವ್ರು ಯಾರು ಇಲ್ವೇ ಇಲ್ವಲ್ಲ, ಎಲ್ಲ ಗಡಗಡಗಡ ನಡುಗ್ತಾರೆ ಬಿಜೆಪಿಯವರು. ಯಾರ ಹತ್ರ ಹೋಗಿ ಮಾತಾಡೋದಕ್ಕೆ, ಮೋದಿಯವ್ರ ಹತ್ರ, ಅಮಿತ್ ಶಾ ಹತ್ರ ಹೋಗಿ ಮಾತಾಡೋದಕ್ಕೆ ಯಾರಿಗನ ಧೈರ್ಯ ಇದೆ ಹೋಗ್ಲಿ ಇವರಿಗೆ? ನಮ್ಮ ರಾಜ್ಯಕ್ಕೆ ಇಷ್ಟೆಲ್ಲ ಅನ್ಯಾಯ ಆಯ್ತಲ್ಲ, GST ಬಗ್ಗೆ ಯಾರೂ ಹೋಗಿ ಕೇಳೋದಿಲ್ಲ. ನಮ್ಮ ಮನೆ ಅತಿವೃಷ್ಟಿ ಆಯಿತು, ಅನಾವೃಷ್ಟಿ ಆಯಿತು, ಆ ಸಂದರ್ಭದಲ್ಲಿ ಬರಗಾಲ ಬಂತು. ನಮ್ಮ ರಾಜ್ಯದ ಪರವಾಗಿ ಹೋಗಿ ಹಣ ಕೇಳೋದಕ್ಕೂ ಇವ್ರಿಗೆ ತಾಕತ್ತಿಲ್ಲ, ಇವ್ರಿಗೆ ಬಿಜೆಪಿ ಅವರಿಗೆ. ಹೈಕೋರ್ಟ್ ಆದೇಶ ಮುಖ್ಯಮಂತ್ರಿಗಳಿಗೆ ಅತಿ ದೊಡ್ಡ ಸೆಟ್ ಬ್ಯಾಕ್. ಇದು ಸೆಟ್ ಬ್ಯಾಕ್ ಏನೇ ಇಲ್ಲ, ತನಿಖೆ ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ. ತನಿಖೆ ಮಾಡಿ ತಪ್ಪಿತಸ್ಥರು ಅಂತ ಆದಾಗ ಮಾತ್ರ ಸೆಟ್ ಬ್ಯಾಕ್ ಆಗುತ್ತೆ, ಈಗೇನಿಲ್ಲ. ಆದರೆ ಅವಶ್ಯಕತೆ ಇರಲಿಲ್ಲ ನಮ್ಮ ಅಭಿಪ್ರಾಯದಲ್ಲಿ. ಆದರೆ ಕೋರ್ಟ್ ಗೌರವಕ್ಕೆ, ನಾವು ತೀರ್ಪಿಗೆ ನಾವು ಗೌರವ ಕೊಡಬೇಕಲ್ಲ. ಈಗ ಮುಖ್ಯಮಂತ್ರಿಗಳು ಕಾನೂನು ಪಂಡಿತರ ಜೊತೆ ಮಾತಾಡ್ತಾರೆ.
ಉಳಿದಿದ್ದ ನಿಮ್ಮ ಗಮನಕ್ಕೆ ತರ್ತಾರೆ. ಹೈಕೋರ್ಟ್ ಆದೇಶದ ನಂತರ ತುರ್ತು ಸುದ್ದಿಗೋಷ್ಠಿಯನ್ನ ಕರೆದು ಮೊದಲ ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯನವರು ಯಾವುದೇ ತನಿಖೆಗೆ ಹಿಂಜರಿಯುವುದಿಲ್ಲ. ರಾಜ್ಯದ ಜನ ನನ್ನ ಹಿಂದೆ ಇದ್ದಾರೆ. ಅವರ ಆಶೀರ್ವಾದವೇ ಶ್ರೀರಕ್ಷೆ. ಕಾನೂನು ಮತ್ತು ಸಂವಿಧಾನದಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇದೆ. ಇದು ಮೋದಿ ಸರ್ಕಾರದ ಸೇಡಿನ ರಾಜಕೀಯ. ರಾಜಭವನದ ದುರ್ಬಳಕೆ ಮೂಲಕ ಸರ್ಕಾರವನ್ನ ಹಣೆಯುವ ಸಂಚು ರೂಪಿಸಿದ್ದಾರೆ. ಈ ಹೋರಾಟದಲ್ಲಿ ಅಂತಿಮವಾಗಿ ಸತ್ಯಕ್ಕೆ ಜಯ ಸಿಗಲಿದೆ. ತಜ್ಞರ ಸಲಹೆ ಪಡೆದು ಕಾನೂನು ಹೋರಾಟ ನಡೆಸುವುದಾಗಿ ಸಿಎಂ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಎಲ್ಲ ಜಡ್ಜ್ಮೆಂಟ್ ಎಲ್ಲ ಪೂರ ಓದಿದ ಮೇಲೆ ಮತ್ತೆ ಇನ್ನೂ ಹೆಚ್ಚು ರಿಯಾಕ್ಟ್ ಮಾಡ್ತೀನಿ. ಯಾಕಂದ್ರೆ ನಾವು ಓದಿಲ್ಲ, ಜಡ್ಜ್ಮೆಂಟ್ ಓದಿಲ್ಲ. ಪೂರ 197-8 ಪೇಜ್ ಇದೆ. ಕಾಪಿ ಸಿಕ್ಕಿದೆ, ಬಟ್ ಓದಕ್ಕಾಗಿಲ್ಲ. ಆಡ್ರಿ ನೀವು ಇನ್ನೂ ಹಾಕಿ ಅಷ್ಟೊಂದು ಆತರ ಮಾಡ್ತೀರಿ. ಓದಿಲ್ಲ ಅಂತ ಹೇಳ್ದೆ ಅಷ್ಟೇ. ಸೊ ಬಿಜೆಪಿಯವರು ಇಡೀ ದೇಶದಲ್ಲಿ ಮಾಡಿದ ರೀತಿಯಲ್ಲೇ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ, ಸಂಚುಗಳನ್ನ ಮಾಡ್ತಾ ಇದ್ದಾರೆ. ಬೋತ್ ಬಿಜೆಪಿ ಅಂಡ್ ಜೆಡಿಎಸ್. ಆದರೆ ಹೈಕೋರ್ಟ್ ತೀರ್ಪು ಸಿಎಂ ಸಿದ್ದರಾಮಯ್ಯನವರಿಗೆ ಭಾರಿ ಮುಜುಗರವನ್ನುಂಟು ಮಾಡಿರುವುದಂತೂ ಸತ್ಯ. ಪತ್ರಿಕಾಗೋಷ್ಠಿ ಕರೆದು ಮಾತನಾಡುವಾಗ ಅವರ ಮುಖದಲ್ಲಿ ಮುಖಭಂಗ ಭಾವನೆ ಎದ್ದು ಕಾಣ್ತಾ ಇತ್ತು. ವಿರೋಧ ಪಕ್ಷಗಳ ಬಾಯಿಗೆ ಸಿಎಂ ಸಿದ್ದರಾಮಯ್ಯ ಕೆಲವು ದಿನಗಳ ಕಾಲ ಆಹಾರವಾಗಿರುತ್ತಾರೆ ಎಂಬುದು ಕೂಡ ಅಲ್ಲಗಳೆಯುವಂತಿಲ್ಲ. ಈ ಮುಜುಗರದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ನೈತಿಕ ಹೊಣೆಯನ್ನ ಹೊತ್ತು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ, ಇಲ್ಲವೇ ಸಿಎಂ ಸ್ಥಾನದಲ್ಲೇ ಮುಂದುವರಿಯುತ್ತಾರಾ ಎಂಬುದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಪೊಲಿಟಿಕಲ್ ಬ್ಯೂರೋ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.